ಅರುಣ್ ಅವ್ರಿಗೆ ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ, ಪ್ರಶಾಂತ್ ನಾಥು ಮತ್ತು ನಾನು ಬೆಳಗ್ಗೆ ಚರ್ಚೆ ಮಾಡಿದಾಗಲೂ ಕೂಡ ಅಂದರೆ ಎಲ್ಲ ಪ್ಯಾನಲ್ಗಳಲ್ಲೂ ಚರ್ಚೆ ಆಗಿರುತ್ತೆ. ಒಂದು ಜನಪ್ರಿಯ ಘೋಷಣೆ ಅಂತೂ ಇದ್ದೇ ಇರುತ್ತೆ ಎಲೆಕ್ಷನ್ ಎದುರಿಸಬೇಕು ಅಂದರೆ. 2ನೇ ಬಾರಿ ಟರ್ಮ್ ಮುಗಿಸ್ತಾ ಇರೋದು, 3ನೇ ಬಾರಿ ಎಲೆಕ್ಷನ್ಗೆ ಹೋಗ್ತಾ ಇರುವಾಗ ಒಂದು ಜನಪ್ರಿಯ ಬಜೆಟ್ ಏನಾದರೂ ಘೋಷಣೆ ಮಾಡಬಹುದು. ಅದು ಪಂಚರಾಜ್ಯ ಎಲೆಕ್ಷನನ್ನು ಗಮನದಲ್ಲಿಟ್ಕೊಂಡ್ರೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು ಯಾವುದೋ ಒಂದು ಜನಪ್ರಿಯ ಘೋಷಣೆ ಆಗಬಹುದು, ಅಥವಾ ರೈತರಿಗೆ ಸಂಬಂಧಪಟ್ಟ ಯಾವುದೋ ಒಂದು ಜನಪ್ರಿಯ ಘೋಷಣೆ ಆಗಬಹುದು ಅಂತ ನಿರೀಕ್ಷೆ. ಯಾವ ನಿರೀಕ್ಷೆಯೂ ಅಲ್ಲಿ ನಿಜ ಆಗಲಿಲ್ಲ. ಸೊ ಏನು ಪ್ಲಾನ್ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು ಬಜೆಟನ್ನು ಮಾಡಲಾಗಿಲ್ಲ? ಅಲ್ಲ, ಯಾವುದೇ ಸರ್ಕಾರ ಈ ರೀತಿಯಾದಂಥ ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ಅದರ ರಾಜ್ಯ ಸರ್ಕಾರದ ಎಲೆಕ್ಷನ್ ಟೈಮಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ಲ್ಯಾನ್ಗಳನ್ನು ಮಾಡೋವಂಥದ್ದು ಸ್ವಾಭಾವಿಕ. ಇದು ಪ್ರಾಕ್ಟಿಕಲ್ ಆಗಿ ಇಂಟ್ರೀಮ್ ಬಜೆಟ್ಗೆ ಏನು ಮಾಡ್ಬೋದು ಅನ್ನೋಂಥ ಆ ಇತಿಮಿತಿಯೊಳಗಡೆ ಬಿಟ್ಟು ಹೊರಗಡೆ ಹೋಗಿಲ್ಲ ಅನ್ನೋಂಥದ್ದನ್ನು ಜನರಿಗೆ ಭಾಳ ನೇರವಾದಂಥ ಸಂದೇಶವನ್ನು ಕೊಟ್ಟಿರೋವಂಥದ್ದು ಒಂದು. ಇನ್ನೊಂದು, ಏನೇನು ಯೋಜನೆಗಳಿದ್ದಾವೆ ಅದು ಸರಿಯಾದ ರೀತಿಯಲ್ಲಿ ಅದನ್ನು ಅನುಷ್ಠಾನ ಮಾಡುವಂಥ ದಿಕ್ಕಿನಲ್ಲಿ ಹೋಗ್ತಾ ಇರುವಂಥದ್ದನ್ನು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಅಂದರೆ ನಮ್ಮದು 105 ಯೋಜನೆಗಳನ್ನು ತಲುಪಿಸೋವಂಥದ್ದು ದಿಕ್ಕಿನಲ್ಲಿ ಅವರಿಗೆ ನೇರವಾಗಿ ಸಿಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಭಾಳ ವಿಶೇಷವಾಗಿ ಗಮನವನ್ನು ಹರಿಸಿ, ಮತ್ತು ಏನೇನು ಆಗಿದೆ ಅನ್ನೋದನ್ನು ಇಟ್ಕೊಂಡು ಇನ್ನೇನೇನು ಆಗಬೇಕು ಅನ್ನೋವಂಥದ್ದನ್ನು ಭಾಳ ಅದನ್ನು ಪ್ರಾಕ್ಟಿಕಲ್ ನಾವೆಲ್ಲ ಓದೋಬೇಕಾರೆ, ನಾನೊಬ್ಬ ಕಾಮರ್ಸ್ ಸ್ಟೂಡೆಂಟ್, ನಾವು ಓದೋಬೇಕಾರೆ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾಗ ನಮಗೆ ಅನ್ನಿಸ್ತಾ ಇತ್ತು ಅದರೊಳಗಡೆ ಎಷ್ಟು ಲಕ್ಷ ಕೋಟಿ ಅಂತ ಅನೌನ್ಸ್ ಮಾಡ್ತಾ ಇದ್ರು, ಅದರೊಳಗಡೆ ಕೊನೆಗೆ ನಮಗೆ ನಮ್ಮೂರಿಗೆ ಏನು ಸಿಕ್ಕುತ್ತೆ ಅನ್ನೋವಂಥದ್ದನ್ನೇ ನಮ್ಮದು ಫೈನಲ್ ಬಜೆಟಿನ ಒಟ್ಟು ನಾವೆಲ್ಲರೂ ಏನು ಅಂದರೆ ನಮ್ಮ ರಾಜ್ಯಕ್ಕೆ ಏನು ಸಿಕ್ತು, ಆಮೇಲೆ ಕೊನೆ ನನ್ನ ಜಿಲ್ಲೆಗೆ ಏನು ಸಿಕ್ತು, ನನ್ನ ಊರಿಗೆ ಏನು ಸಿಕ್ತು, ಮತ್ತು ಕೊನೆಗೆ ನನಗೇನು ಸಿಕ್ತು ಅಂತ. ನಾನೊಬ್ಬ ವ್ಯಾಪಾರಸ್ಥ ಆದರೆ ನನಗೆ ಎಷ್ಟು ಆದಾಯದ ಮಿತಿ ಏನಾದರೂ ಜಾಸ್ತಿ ಮಾಡಿದ್ರ ಟ್ಯಾಕ್ಸ್ ಅದು ಭಾಳ ವಿಶೇಷವಾಗಿ ಇದರೊಳಗಡೆ ಗ್ರೋತ್ ಹೆಂಗಿದೆ ಅಂದರೆ, ಒಬ್ಬ ಆದಾಯ ಕಟ್ತಾ ಇರೋನಿಗೂ ಕೂಡ ಇವತ್ತು ನಾನು ಆದಾಯದ ತೆರಿಗೆ ಕಟ್ಟೋನಿಗೂ ಕೂಡ ಇವತ್ತು ನಂಬಿಕೆ ಬರ್ತಾ ಇರುವಂತ ರೀತಿಯಲ್ಲಿ. ರೈಟ್. ನಮ್ಮ ಆರ್ಥಿಕ ತಜ್ಞರಾದಂತಹ GN ಮುರಳೀಧರ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಇವತ್ತಿನ ಬಜೆಟ್ ಏನು ಅನ್ನಿಸ್ತು ಸರ್? ಭಾಷಣ ಚೆನ್ನಾಗಿತ್ತು. ಓಕೆ. ಇದು 2 ತಿಂಗಳಿಗೋಸ್ಕರ ಸಂದೇಶಗಳು ಬಹಳಷ್ಟಿದೆ. ಬಹಳ ಕ್ಲಿಷ್ಟಕರವಾದ ಪರಿಸ್ಥಿತಿ. ಬಜೆಟ್ ಅವಲೋಕನೆ ಮಾಡೋಣ. 1981ರವರೆಗೂ ನಮ್ಮ ಸರ್ಕಾರ ಮಾಡ್ತು ಅಂತ ಮಾತಾಡ್ತಾ ಇದ್ರು. 81ರಿಂದ ಒಂದು ಪರಿವರ್ತನೆ ಆಯಿತು. ಟೆಕ್ನಾಲಜಿ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ಎಕಾನಮಿ ಇರ್ಬೋದು, ಓಪನಿಂಗ್ ಆಫ್ ಡೋರ್ಸ್ ಟು ಇಂಡಿಯಾ ಇರ್ಬೋದು, ನಿಮಗೋಸ್ಕರ ಅನ್ನೋ ಬಡ್ಜೆಟ್ ಮಾಡೋದು ಅನಿವಾರ್ಯ ಆಗಿಬಿಟ್ಟಿದೆ. ಸೊ ಆ ನಿಟ್ಟಿನಲ್ಲಿ ಬಡ್ಜೆಟ್ ಮಾಡಿದೆ. ಬಟ್ ನಮ್ಮದು ಬೆಳವಣಿಗೆ ಆಗ್ತಾ ಇರೋ ದೇಶ, ಬೆಳವಣಿಗೆ ಆಗೋಕ್ಕೆ ಸಾಕಷ್ಟು ಜಾಗ ಇರೋ ದೇಶ. 1 ಕೋಟಿ ಜನಕ್ಕೆ ವ್ಯಾಪಾರ ಆಗಬೇಕು ಅಂದರೆ ನಾವು 1 ಲಕ್ಷ ಜನಕ್ಕಾದರೂ ಸಾಲ ಕೊಟ್ಟು ವ್ಯಾಪಾರ ಮಾಡಿಸೋ ಸ್ಥಿತಿಗೆ ಈಗ ತಲುಪಿದ್ದೀವಿ. ಓಕೆ. ಆಮೇಲೆ ಆಕೆ ಬಡ್ಜೆಟಲ್ಲಿ ಭಾಳ ಚೆನ್ನಾಗಿ ಮಾತಾಡಿದ್ದು ವಿಚಾರಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳಿದ್ದಾರೆ. ಬಟ್ 2-3 ಪ್ರಪೋಸಲ್ಸು ಅದರಲ್ಲೇ ಅಡಗಿದೆ. ನಾವು ವಿಸ್ತೃತವಾಗಿ ಓದಿದ್ರೆ ಗೊತ್ತಾಗುತ್ತೇನೋ. ಬಾರ್ಡರ್ ಸಮುದ್ರದ ತೀರದ ಟ್ರಾನ್ಸ್ಪೋರ್ಟ್ ಬಗ್ಗೆ ಒಂದು ಅಲೋಕೇಶನ್ ಇದೆ. ಅದು ಇದರೊಳಗಿದೆಯಾ ಅಥವಾ ಇದ್ರ ಹೊರಗಡೆ ಇದೆಯಾ ಗೊತ್ತಿಲ್ಲ. ಅದೊಂದು ಇಂಪಾರ್ಟೆಂಟ್ ಈಗ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಾರ್ಮಲಿ ಗೊತ್ತಿತ್ತು, ಯಾವ ರೀತಿ ಘೋಷಣೆ ಆಗಲ್ಲ ಅಂತ. ಅಟ್ಲೀಸ್ಟ್ ನೋಡಿ, ಅದಕ್ಕೆ ಹೇಳೋದು ಇದು ಅಂಕುಶ ಇರೋ ಪ್ರಭುತ್ವ, ನಿರಂಕುಶ ಅಲ್ಲ. ಸೊ ಪ್ರೋಗ್ರೆಸ್ ಚೆನ್ನಾಗಾಗಿದೆ. ಬಹುಶಃ ಬೇರೆ ಯಾರಾದರೂ ಇದ್ದಿದ್ರೆ 60-70 ಸಾವಿರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಅನೌನ್ಸ್ ಮಾಡಿಬಿಟ್ಟಿರೋರೇನೋ, ಇವರು ಮಾಡಿಲ್ಲ. ಟೆಂಪ್ಟೇಷನ್ ಫಾರ್ ಇಟ್ ಈಸ್ ರೋಚಕತೆ ಇಲ್ಲ, ಪ್ರಾಕ್ಟಿಕಾಲಿಟಿ ಇದೆ. ಬಟ್ ಇನ್ನೂ ಬಹಳಷ್ಟು ಆಗಬೇಕು. ಇದರಲ್ಲಿ ನಾನು ಸ್ಟ್ರೀಟ್ ಅಕೌಂಟೆಂಟ್ ಆಗಿ ಯೋಚನೆ ಮಾಡೋದು, ಫಾರಿನ್ ಡೆವಲಪ್ಮೆಂಟ್ ಇನ್ಫ್ಲೋಗಳು ಬಂದಿರೋದು ಟೋಟಲ್ ಹೇಳಿದ್ವಿ ಹೊರತು ವಾಪಸ್ ಹೋಗಿರೋದು ಹೇಳಲಿಲ್ಲ. ಓಕೆ. ನಮ್ಮದು ಎಷ್ಟು ಫಿಸ್ಕಲ್ ಡಿಫಿಸಿಟ್ ಇದೆ, ಎಷ್ಟು ಇರಬೇಕಿತ್ತು ಅನ್ನೋದು ಹೇಳಲಿಲ್ಲ. ಫಿಸ್ಕಲ್ ಡಿಫಿಸಿಟ್ ಸಾಧಾರಣವಾಗಿ ಒಂದು ಗ್ರೋತ್ ಓರಿಯೆಂಟೆಡ್ ಎಕಾನಮಿಲಿ ಫಿಸ್ಕಲ್ ಡಿಫಿಸಿಟ್ ಅನ್ನೋದು ಸರ್ವಸಾಧಾರಣ ಅಲ್ವಾ? ಸಾಲ ಮಾಡಿ ಆದರೂ ಇದು ಮಾಡು ಅನ್ನೋ ಥರ ಫಿಸ್ಕಲ್ ಡಿಫಿಸಿಟ್ ಅನ್ನೋದು ಇರುತ್ತೆ. ಅದು ತಪ್ಪಾಗಿ ತಗೋಬಾರ್ದು. ಬಟ್ ಅದರದ್ದು ಫಿಗರ್ಸ್ ನಮ್ಗೆ ಅನುಗುಣವಾಗಿದ್ದಿದ್ರೆ ಬಿಸ್ನೆಸ್ ಆ್ಯಟಿಟ್ಯೂಡ್ ಆಫ್ ದಿ ಕಂಟ್ರಿ ಇನ್ ದಿ ಐಸ್ ಆಫ್ ದಿ ವರ್ಲ್ಡ್ ಅನ್ನೋದು ನಮಗೆ ಗೊತ್ತಾಗ್ತಾ ಇತ್ತು. ಈಗ ನಾವು ಎಂಥ ಪರಿಸ್ಥಿತಿಲಿದ್ದೀವಿ ಅಂದರೆ, ಹೋಪ್ಸೇ ಇಲ್ದಿರ ಕೇಪ್ ಆಫ್ ಗುಡ್ ಹೋಪ್ ಮೂಲಕ ನಾವು ಪೆಟ್ರೋಲ್ ತರಿಸ್ಬೇಕು.
ಮೆಟೀರಿಯಲ್ಸ್ ತರಿಸ್ಬೇಕು. ಯುದ್ಧ ಎಕ್ಸ್ಟರ್ನಲ್ ಪ್ರೆಷರ್ ಇದೆ. ಪೆಟ್ರೋಲ್ ಬೆಲೆನ ಅದನ್ನು ಕೂತ್ಕೊಂಡಿದ್ದೀವಿ, ರಷ್ಯಾ ಸಹಾಯ ಮಾಡಿರಲಿಲ್ಲ ಅಂದರೆ. ರಷ್ಯಾ ಯಾಕೆ ಸಹಾಯ ಮಾಡ್ತು? ಅದರ ಅನಿವಾರ್ಯತೆಯಿಂದ ಸಹಾಯ ಮಾಡ್ತು. ನಿನಗೆ ಕೊಡು ನನಗೆ ಕೊಡು ಅನ್ನೋ ವಿಚಾರದಲ್ಲಿ. ಬಟ್ ಒಟ್ಟಾರೆ ಸಮರ್ಥನೀಯವಾಗಿ ನಡೆಸ್ಕೊಂಡಿದ್ದಾರೆ. ಮುಂದಿನ ವರ್ಷವೂ ಚೆನ್ನಾಗಿರುತ್ತೆ. ಅಂದರೆ ಸರ್ವಸಾಧಾರಣವಾಗಿ ಹೇಳಬೇಕು ಅಂದರೆ ಯಾವುದೇ ರಾಜಕೀಯ ನಿಯೋಗತ್ವ ಇರಲಿ, ಬಡ್ಜೆಟ್ ವರ್ಷ ತಂತಾನಾಗೆ ಗಾತ್ರ ಬೆಳೆಯುತ್ತೆ. 8% ಅಂತೂ ಮಿನಿಮಮ್ ಬೆಳೆಯುತ್ತೆ. ಬಟ್ ನಾವೀಗ ಇನ್ಫ್ಲೇಷನ್ನು ಪೇಪರಲ್ಲಿ ಓದೋದು ಒಂದು ಅಂಶ, ನಿಖರವಾದ ಅಂಶ, ಒಂದು ಸಮರ್ಥನೀಯವಾದ ವಿಷಯ ನಮಗೆ ತಿಳಿಯುತ್ತೆ. ಆದರೆ ಬ್ಯಾಗ್ ಹಿಡ್ಕೊಂಡು ಮಾರ್ಕೆಟ್ಗೆ ಹೋದಾಗ ಇನ್ನೊಂದು ಅಂಶ ಸಿಗುತ್ತೆ. ಇದ್ರ ಎರಡರ ವ್ಯತ್ಯಾಸನ ಸಾಮಾನ್ಯ ಮನುಷ್ಯನ ಕೊಳ್ಳೋ ಸಾಮರ್ಥ್ಯ ಹೇಗೆ ಹರಿಯುತ್ತೆ, ಹೇಗೆ ಬಗೆಹರಿಯುತ್ತೆ, ಕೊಳ್ಳೋ ಸಾಮರ್ಥ್ಯ ಹೇಗೆ ಜಾಸ್ತಿ ಆಗುತ್ತೆ, ಡ್ಯಾಮ್ ನೀರು ಎಷ್ಟು ಶೇಖರಿಸಿಟ್ಕೊಂಡಿದ್ದೀವಿ, ಕಷ್ಟ ಕಾಲದಲ್ಲಿ ಎಷ್ಟು ಜನ ರೈತರಿಗೆ ನೀರು ಬಿಡ್ತೀವಿ ಅನ್ನೋ ರೀತಿಲಿ ಹಣದ ಹರಿವು ಆಗ್ತಾ ಇದೆಯಾ, ಮಿನಿಮಮ್ ವೇಜಸ್ ಆ್ಯಕ್ಟ್ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ. ಈ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಬಜೆಟ್ ಅಂದರೆ ಸಿಕ್ಕಾಪಟ್ಟೆ ಘೋಷಣೆಗಳನ್ನು ಮಾಡೋದು. ಈಗ ನಾವು ಇಲ್ಲೇ BJP ಸರ್ಕಾರ ಇದ್ದಾಗ ನೋಡಿದ್ವಿ, ಬಸವರಾಜ ಬೊಮ್ಮಾಯಿ ಅವರು ಕೊನೆ ಅದು ಲೇಖಾನುದಾನ, ಸಿಕ್ಕಾಪಟ್ಟೆ ಘೋಷಣೆಗಳನ್ನು ಮಾಡೋದು ಯಾವುದೇ ರಾಜಕೀಯ ಪಕ್ಷ ಇದ್ದರೂ ಕೂಡ. ಆದರೆ ನರೇಂದ್ರ ಮೋದಿ ಕಳೆದ 9.5 ವರ್ಷಗಳಲ್ಲಿ ಆ ಒಂದು ದಿಕ್ಕಿಗೆ ಹೋಗ್ತಾ ಇಲ್ಲ. ದಟ್ ಈಸ್ ಆಲ್ಸೋ ಎ ಪಾಲಿಟಿಕ್ಸ್. ಡೆಫಿನೆಟ್ಲಿ ಆ ದಿಕ್ಕಿಗೆ ಹೋಗ್ತಾ ಇಲ್ಲ. ನೋಡಿ, ನಾನು ಪದ ಉಪಯೋಗಿಸಿದ್ದು ಅಂಕುಶ ಇರೋ ಸರ್ಕಾರ ಅಂತ. ಯಾವುದೇ ಅಂಕುಶ ಇರೋ ಸರ್ಕಾರ, ಅಂಕುಶ ಇರೋ ವ್ಯಕ್ತಿ ಮೊದಲು ತನ್ನ ಮೇಲೆ ಅಂಕುಶ ಹಾಕ್ಕೋಬೇಕು. ಇಲ್ಲ ಅಂದರೆ ಅದು ನಿರಂಕುಶವಾಗೇ ಪರಿಗಣಿಸುತ್ತೆ. ಇಲ್ಲಿ ಬಹಳ ಚೆನ್ನಾಗಿ ಫಿಸ್ಕಲ್ ಡಿಸಿಪ್ಲಿನ್ ಇದೆ. ಏನೇ ಲೀಕೇಜ್ ಇರಲಿ, ನಾನು ಪಾಠ ಮಾಡುವಾಗಲೂ ಇದೇ ಹೇಳೋದು, ಖರ್ಚು ಒಂದು ಮನೆಯಲ್ಲಿ ಅಂದಮೇಲೆ ಅಗತ್ಯ, ಅನಗತ್ಯ, ಐಷಾರಾಮಿ, ಕೆಟ್ಟದ್ದು, ಅತಿ ಕೆಟ್ಟದ್ದು ಎಲ್ಲ ಇರುತ್ತೆ. ಬಿಟ್ಟು ಇದು ಎಲ್ಲದಕ್ಕೂ ಹಣ ಹೊಂದಿಸ್ಬೇಕು. ಅದರಲ್ಲಿ ಸೋರಿಕೆಯೂ ಸೇರಿದೆ. ಸೋರಿಕೆಯೂ ಸೇರಿ ಹಣ ಹೊಂದಿಸ್ತಾರೆ. ಒಬ್ಬ ಚೇರ್ಮನ್ ಆಗಿರೋನು ವಾಚ್ಮೆನ್ ಆಗಿ ಎಲ್ಲನೂ ನೋಡ್ಕೊಂಡಿರೋಕ್ಕಾಗಲ್ಲ. ಬಟ್ ನಿಗಾ ವಹಿಸಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ ಸಮಯ ಕೂಡ ಬಂದಿದೆ. ಟೆಕ್ನಾಲಜಿ ಬಹಳ ಚೆನ್ನಾಗಿ ಹೆಲ್ಪ್ ಆಗ್ತಾ ಇದೆ. ಬಟ್ ನಮಗೆ ಇಲ್ಲಿ ನಿಖರವಾಗಿ ಅಂಶಗಳು ಸಿಗದೇ ಇರುವುದು, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಿಲ್ಲ. ಅಂಡರ್ ಎಂಪ್ಲಾಯ್ಮೆಂಟ್ ಈಸ್ ದಿ ಪ್ರಾಬ್ಲಮ್. ನಾವು ಅನ್ಎಂಪ್ಲಾಯ್ಮೆಂಟ್ ಅಲ್ಲ, ಸರಿಯಾದ ಯೋಗ್ಯ ಕೆಲಸ ಸಿಗ್ತಾ ಇಲ್ಲ. ದಿಢೀರಂತ ಪೇಪರಲ್ಲಿ ಓದ್ತೀವಿ IIT ಇಂಜಿನಿಯರ್ಗೆ 2 ಕೋಟಿ ರೂಪಾಯಿ ಸಂಬಳ. ದಿಢೀರಂತ ಒಬ್ಬ ರಿಸೈನ್ ಮಾಡ್ತಾನೆ. ಯಾಕೆ ಅಂದರೆ ಮೊನ್ನೆ ಬಂದಿದ್ದು ಹುಡುಗನಿಗೆ 1 ಕೋಟಿ ಕೊಟ್ಟಿದ್ದಾರೆ, ನಾನು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಕೊಟ್ಟಿಲ್ಲ. ಅಂದರೆ ಟೆಕ್ನಾಲಜಿ ಈಸ್ ಗುಡ್ ಫಾರ್ ದಿ ಲೇಟೆಸ್ಟ್, ಬ್ಯಾಡ್ ಫಾರ್ ದಿ ಪ್ರೀವಿಯಸ್ ಪರ್ಸನ್. ಅದನ್ನು ಅಡ್ರೆಸ್ ಮಾಡೋದು, ಕೊಳ್ಳೋ ಸಾಮರ್ಥ್ಯ, ಇದೆಲ್ಲ ಎಫೆಕ್ಟ್ ಆಗುತ್ತೆ. ಸ್ಕೂಲ್ಗೆ ಹೋಗುವಾಗ ಮಗು ನನಗೊಂದು ಚಾಕ್ಲೇಟ್ ಕೊಡಿಸು ಅಂದರೆ ಅಪ್ಪ ಅವ್ನಿಗೆ ಕೊಡ್ಸೋಕ್ಕಾಗಲ್ಲ, ಅವ್ನು ಕಡಲೆಕಾಯಿ ಮಿಠಾಯಿ ತಿನ್ನು ಅಂದರೆ ಅವ್ನು ಕೊಳ್ಳೋ ಸಾಮರ್ಥ್ಯದ ಬಗ್ಗೆ ಅವನು ಶಾಪ ಇಟ್ಕೋತಾನೆ. ಅಥವಾ ದರಿದ್ರ ಜೀವನ ಮಗುಗೊಂದು. ಕಾರ್ಪೊರೇಟ್ ಟ್ಯಾಕ್ಸನ್ನು 30% to 22, ಅದೇನು FDI ಹರಿವು ಜಾಸ್ತಿ ಆಗಲಿ ಅಂತನಾ ಅಥವಾ ಆರ್ಥಿಕತೆಯ ಚಕ್ರ? ಸರ್, ಈಗ ಸ್ಪೆಷಲಾಗಿ ಕಡಿಮೆ ಮಾಡಲಿಲ್ಲ. ಬಟ್ FDI ಹರಿವು ಸರ್, FDI ಕಡಿಮೆ ಅಲ್ಲ, FDI ಹರಿವು ಕರ್ವು ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ನೋಡಿ, ವಿಯೆಟ್ನಾಮ್ಗೆ ಜನ ಪ್ರಿಫರ್ ಮಾಡ್ತಾ ಇದ್ದಾರೆ ಭಾರತಕ್ಕಿಂತ. ಗಾರ್ಮೆಂಟ್ ಬಿಸ್ನೆಸ್ ಬಾಂಗ್ಲಾದೇಶ್ಗೆ ಹೋಗಿದೆ ಭಾರತದಿಂದ. ಚೀಪ್ ಲೇಬರ್ ಅದೇನು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಹೊರಟೋಯ್ತು. ಚೀಪ್ ಲೇಬರ್ ಅಲ್ಲ ಸರ್, ಎಕ್ವಿಪಿಂಗ್ ದಿ ಚೀಪ್ ಲೇಬರ್. ಈಗ ನಾನು ಹೋಗಿ ಮೈಸೂರಲ್ಲಿ ಕಾಫಿ ಆರ್ಡರ್ ಮಾಡಿದ್ರೆ ಹಿಂದಿ ಮೇ ಬೋಲೋ ಅಂತಾರೆ. ಎಕ್ವಿಪಿಂಗ್ ದಿ ಚೀಪ್ ಲೇಬರ್ ಅಂದರೆ ಅವ್ರಿಗೆ ಜರ್ಮನ್ ಭಾಷೆ, ಫ್ರೆಂಚ್ ಭಾಷೆ, ಇಂಗ್ಲೀಷ್ ಭಾಷೆ ಕಲಿಸಿದ್ದಾರೆ. ಗಾರ್ಮೆಂಟ್ಸ್ ಇಲ್ಲಿಂದ ದೊಡ್ಡ ಬ್ರ್ಯಾಂಡ್ಗಳು ಬಾಂಗ್ಲಾದೇಶಿಗೆ ಔಟ್ಸೋರ್ಸ್ ಮಾಡಿ ತರಿಸ್ತಾರೆ. ಕೆಲವು ವಿಚಾರದಲ್ಲಿ ನಿಖರತೆ ಬರಬೇಕು ಅಂದರೆ ಅದು ದೇವರಾಜ್ ಅರಸ್ ಅವರು ಹೇಳ್ತಾ ಇದ್ರು, ಕಟ್ಟ ಕಡೆಯ ಮನುಷ್ಯನ ಮೊಟ್ಟ ಮೊದಲ ಏಳಿಗೆ ಅಂತ. ಆ ರೀತಿ ಇನ್ಫಾರ್ಮೇಷನ್ ಹರಿಬೇಕು. ಸ್ಕಿಲ್ ಡೆವಲಪ್ಮೆಂಟ್ ಫಿಗರ್ಸ್ ಎಲ್ಲ ಭಾಳ ಕಡಿಮೆ ಇದೆ. 140 ಕೋಟಿ ಇರೋ ಜನಸಂಖ್ಯೆಯಲ್ಲಿ 75 ಲಕ್ಷ ಜನ ಅನ್ನೋದು ಕಡಿಮೆ ಅನಿಸುತ್ತೆ. ಮೊದಲು ಸ್ಮಾಲ್ ಇಂಡಸ್ಟ್ರಿ ಸರ್ವಿಸ್ ಇನ್ಸ್ಟಿಟ್ಯೂಟ್ ಅಂತಿತ್ತು, SISI ಅಂತ. ಅದೆಲ್ಲ ಈಗ ಡಿಸ್ಮೆಂಟ್ಲ್ ಆಗಿದೆ. ಮೊದಲು ಕಂಪ್ಯೂಟರ್ ಇಲ್ಲದಿರುವಾಗ ಪರ್ಸನಲ್ ಲೆವೆಲ್ ಟಚ್ ಇತ್ತು ಒಬ್ರಿಗೊಬ್ಬರಿಗೆ. ಬ್ಯಾಂಕಲ್ಲಿ ಫೀಲ್ಡ್ ಆಫೀಸರ್ ಅಂತಿದ್ರು. ಈಗ ಎಲ್ಲ ಕಂಪ್ಯೂಟ್ರೇ ಹೇಳಬೇಕು. ಅದು ರೆಡ್ ಹೇಳಿದ್ರೆ ನಿಮ್ಗೆ ಸಾಲ ಕೊಡಲ್ಲ, ಬ್ಲೂ ಇದ್ದರೆ ಸಾಲ ಕೊಟ್ಬಿಡ್ತಾರೆ. ಆ ರೀತಿ ಫಿಗರ್ಸ್ ಬರ್ತಾ ಇದೆ. ಬಟ್ I am not talking about the quality. Governance is good despite of hurdles, despite of pressure from outside sources. ನೋಡಿ, ಈಗ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟು ಪೆಟ್ರೋಲ್ ಒಂದೇ ಅಲ್ಲ,
ಚಿಪ್ಸು, ಮೆಟಲ್ಸು, ಮಿನರಲ್ಸು, ಇದರಲ್ಲಿ ಕೆಲವೆಲ್ಲ ಫ್ಲೈಟಲ್ಲಿ ತರ್ಸೋಕ್ಕಾಗಲ್ಲ. ಬಟ್ ಈಗ ಏವಿಯಾನಿಕ್ಸ್ಗೊಂದು ಆಪರ್ಚುನಿಟಿ ಇದು ಕಾರ್ಗೋಗೆ, ಅದು ಜಾಸ್ತಿ ಇಂಪ್ರೂವ್ ಆಗುತ್ತೆ. ಅವರು ಅನೌನ್ಸ್ ಮಾಡಿದ್ದಾರೆ, ಇಷ್ಟು ಏರ್ಕ್ರಾಫ್ಟ್ಸ್ ಡೆವಲಪ್ ಮಾಡ್ತೀವಿ, ಇಷ್ಟು ಫ್ರೈಟ್ಸ್ ಡೆವಲಪ್ ಮಾಡ್ತೀವಿ ಅಂತ. ಅದೆಲ್ಲ ಚೆನ್ನಾಗಿದೆ. ಏನಂದರೆ ನಾನೇ ಬರ್ತೀನಿ, ನಾನೇ ಮಾಡ್ತೀನಿ ಅಷ್ಟೆ. ಅದೇನು ತಪ್ಪಲ್ಲ. ತುಂಬ ತುಂಬ ಅಂದರೆ ಈ ಫಸ್ಟ್ ಒಂದು FDA ಬಗ್ಗೆ ಹೇಳಿದಾಗ ನಂಗೆ ಅನಿಸಿದ್ದು, ಒಟ್ಟು FDA ಈಗ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಫಸ್ಟ್ ಡೆವಲಪ್ ಇಂಡಿಯಾ ಅಂತ, ಈಗ ಇಲ್ಲಿ ಫಸ್ಟ್ ಡೆವಲಪ್ ಇಂಡಿಯಾ, ಅದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಅನ್ನೋಂಥದ್ದು. ಮತ್ತು ಇವತ್ತು ಫಿಸಿಕಲ್ ಡೆಫಿಸಿಟ್ ಇದ್ದೇ ಇರುತ್ತೆ. ಫಿಸಿಕಲ್ ಡೆಫಿಸಿಟ್ ಇಲ್ಲ ಅಂದರೆ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಇದ್ದೇ ಇರುತ್ತೆ. ಹಾಗೆ ಅಂತ ಜಾಸ್ತಿ ಇರಬಾರ್ದು. ಕಂಟ್ರೋಲ್ ಮತ್ತೆ ಅದು ಅತಿ ರಿಯಾಲಿಟಿಗೆ. ಈಗ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳೋಣ. ಸ್ವಾಭಾವಿಕವಾಗಿ ನಾವು ಹೇಳೋದು ರೈತರಿಗೆ ದುಡ್ಡು ಸಿಗ್ತಾ ಇದೆ ಅಂತ. ಸಿಗತ್ತಾ? ಫುಡ್ ಬೆಲೆ ಜಾಸ್ತಿ ಆಯಿತು ಅಂದರೆ ರೈತನಿಗೆ ಬೆಲೆ ಜಾಸ್ತಿ ಸಿಗ್ತಾ ಇದೆಯಾ? ಅಕೌಂಟೆಂಟಾಗಿ ಹೇಳೋದು, ರೈತನಿಗೂ ಗ್ರಾಹಕನಿಗೂ ಮಧ್ಯೆ ಇನ್ಯಾರಿಗೋ ಬೆನಿಫಿಟ್ ಆಗ್ತಾ ಇದೆ, ಹಣ ಹರಿತಾ ಇದೆ. ಬಟ್ ಇನ್ಫ್ಲೇಷನರಿ ಟೆಂಡೆನ್ಸಿ ಶುಡ್ ಲೀಡ್ ಟು ಮೋರ್ ಡಿಮ್ಯಾಂಡ್, ಮೋರ್ ಸಪ್ಲೈ, ಮೋರ್ ಎಂಪ್ಲಾಯ್ಮೆಂಟ್, ಮೋರ್ ಸ್ಯಾಲ್ರಿ, ದೆನ್ ಇಟ್ ಬಿಕಮ್ಸ್ ಮೀನಿಂಗ್ಫುಲ್. ಇದರಲ್ಲಿ ಯಾವುದೇ ವ್ಯತ್ಯಯ ಆದರೆ ಡಿಫಿಸಿಟ್ ಜಾಸ್ತಿ ಆಗುತ್ತೆ. ಮೇಲ್ನೋಟಕ್ಕೆ ಸರ್ಕಾರದ ಸ್ಪೆಂಡಿಂಗ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅಂದರೆ ಕಳೆದ ಬಾರಿಗೆ 10 ಲಕ್ಷ ಕೋಟಿ ಕೆಪೆಕ್ಸ್ ಮ್ಯಾಗ್ನಿಟ್ಯೂಡ್ ಸಿಕ್ಕಾಪಟ್ಟೆ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಆಗಿದೆ. ಅದರಿಂದ ಆರ್ಥಿಕ ಚಕ್ರ ತಿರುಗುತ್ತೆ. ಬಟ್ ರಿಲೇಟಿವ್ಲಿ ಈಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ನಾವು ರಫ್ತು ಯಾವ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಇತ್ತು, ಈಗ ಮೇಕ್ ಇನ್ ಇಂಡಿಯಾದಲ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ. ಅದನ್ನು ಹೇಗೆ ಕಾಂಟ್ರಾಸ್ಟ್ ಆಗಿ? ಸರ್, ನಾನು ಇವಾಗ ಒನ್ ಮ್ಯಾನ್ ಆರ್ಮಿಯಾಗಿ ಕೆಲಸ ಮಾಡಬಾರ್ದು. ಐ ಶುಡ್ ಸಿ ದಟ್ ದಿ ಇಂಪ್ಲಿಮೆಂಟೇಷನ್ ಈಸ್ ಹ್ಯಾಂಡೆಡ್ ಓವರ್ ಟು ದಿ ಡೌನ್ ಟು ದಿ ಇರ್ತ್. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನನ್ನ ಅನಿಸಿಕೆ ಮುದ್ರಾ ಲೋನ್ ಬಗ್ಗೆ ಮಾತಾಡ್ತಾರೆ. ಈಗ ಇವರೇ ಸರ್ಕಾರ, ನಾನು ಇವ್ರಿಗೆ ಹೇಳ್ತೀನಿ, ಪ್ರತಿಯೊಂದು ಬ್ರ್ಯಾಂಚ್ಗೂ 10,000 ಲೋನ್ 100 ಕೊಡಿ, 20,000 ಲೋನ್ 100 ಕೊಡಿ, 1,50,000 ಕೋಟಿ ಅಂತ ಆರ್ಡರ್ ಮಾಡಿ, ಆವಾಗ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈಗ ನಾನು ನಿಮಗೆ ಫಿಗರ್ಸ್, ನೀವು ನನ್ನ ಕೇಳ್ತೀರಾ ಎಷ್ಟು ಲೋನ್ ಕೊಟ್ಟಿದ್ದೀರಾ ಮುರಳಿ ಅಂತ. ನಾನು 100 ಲೋನ್ ಕೊಟ್ಟಿದ್ದೀನಿ ಸರ್ ಅಂದರೆ ನೀವು ಶಬಾಷ್ ಅಂತೀರಾ. ಅಲ್ಲಿ ನಾನು ಈಗಾಗಲೇ ಇರೋ ಕಸ್ಟಮರ್ಸ್ನೇ ಕರೆದು 50 ಜನ ಕೊಟ್ಬಿಟ್ಟಿರ್ತೀನಿ, ಹೇಗೆ ತಗೋಗುರು ನನ್ನ ಟಾರ್ಗೆಟ್ ಇದೆ ಅಂತ. ಸೊ ಇದು ಪ್ರೊಡಕ್ಟಿವಿಟಿ ಲಿಂಕ್ಡ್. ಮೇಕ್ ಇನ್ ಇಂಡಿಯಾ ಕೊಟ್ಟಿದ್ದರು, ಹಾರ್ಡ್ಲಿ ಅರೌಂಡ್ 751 crores ಸಮ್ ಮನಿ ಹ್ಯಾಸ್ ಬೀನ್ ಡಿಸ್ಟ್ರಿಬ್ಯೂಟೆಡ್. ಬಟ್ ಗ್ರಾಸ್ ರೂಟ್ ಲೆವೆಲಲ್ಲಿ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಫ್ರಮ್ ಚೈನಾ ಹ್ಯಾಸ್ ಬಿಕಮ್ ಅ ಹ್ಯೂಜ್ ಪ್ರಾಬ್ಲಮ್ ಫಾರ್ ಅಸ್. ನಿಮ್ಮ ಮನೇಲಿ ಬರ್ತ್ಡೇ ಆದರೆ ನೀವು ಚನ್ನಪಟ್ಟಣ ಡಾಲ್ಸ್ ತೊಗೋತೀರಾ? ತೊಗೊಳ್ಳಲ್ಲ. ಆಮೇಲೆ ಇಡೀ ಚೈನಾ ನಮ್ಮ ಬೆಂಗಳೂರು ಚಿಕ್ಕಪೇಟೆ ಥರ ಆಗಿಬಿಟ್ಟಿದೆ. ಏನು ಬೇಕಾದರೂ ಅಲ್ಲಿ ಹೋಟೆಲ್ ಒಂದು ಕಟ್ತೀನಿ ಬೆಂಗಳೂರಲ್ಲಿ ಅಂದರೆ ಒಬ್ಬ ಫ್ಲೈಟಲ್ಲಿ ಹೋಗಿ ಚೈನಲ್ಲಿ ಕುತ್ಕೊಂಡು ಶಿಪ್ ಲೋಡ್ ಫರ್ನಿಚರ್ ತಂದುಬಿಡ್ತಾರೆ. ಲ್ಯಾಂಡೆಡ್ ಕಾಸ್ಟ್ ಇಸ್ 40% ಚೀಪರ್ ದೆನ್ ಬೈಯಿಂಗ್ ಪ್ರೈಸ್ ಇಯರ್. ಸೊ ಇದನ್ನೆಲ್ಲ ಅಡ್ರೆಸ್ ಮಾಡಲಿಲ್ಲ ಅಂದರೆ ಎಕ್ಸ್ಪೋರ್ಟ್ ಸಾಧ್ಯ ಇಲ್ಲ. ಸೊ ನಮ್ಮ ಸ್ಪೆಷಾಲಿಟಿ ನೋಡ್ಕೋಬೇಕು. ಬಾಹ್ಯಾಕಾಶ ವಿಚಾರದಲ್ಲಿ ನಾವು ಸ್ಪೆಷಾಲಿಟಿ ತೊಗೋತಾ ಇದ್ದೀವಿ, ಅದು ಎಕ್ಸ್ಪೋರ್ಟ್ಸ್ ಆಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನಿಯಂತ್ರಣ ಅನ್ನೋದು ಬಂದಿಲ್ಲ ಅಂದರೆ ನುಂಗಾಕ್ಬಿಡುತ್ತೆ. ಸಿನಿಮಾಗೆ ಸೆನ್ಸಾರ್ ಬೋರ್ಡ್ ಇದ್ದಂಗೆ ಅದಕ್ಕೂ ಒಂದು ಬರಬೇಕು ಅಂತ ನಾನು ಹೇಳೋದು. ಎಲ್ಲನೂ ಆರ್ಟಿಫಿಷಿಯಲ್ ಇಂಟೆಲಿಜೆಂಟು, ಅದು ಉದ್ಯೋಗ ಪ್ರಮಾಣವನ್ನು ಕಡಿತಗೊಳಿಸುತ್ತೆ, ಸಿಕ್ಕಾಪಟ್ಟೆ ಕಡಿಮೆಗೊಳಿಸ್ಬಿಡುತ್ತೆ, ರಿಕ್ವೈರ್ಮೆಂಟ್ ಕಡಿತಗೊಳಿಸುತ್ತೆ. ಮಗುನ ನಿದ್ದೆ ಮಾಡ್ಸೋಕೆ ಒಂದು ಸಾಂಗು, ಊಟ ಮಾಡ್ಸೋಕೆ ಒಂದು ಸಾಂಗ್ ಹಾಕ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಡೀತಾ ಇದೆ ಅಂದರೆ ಎಲ್ಲಿ ಮಟ್ಟಿಗೆ ಪ್ರೊಡಕ್ಟಿವಿಟಿ ಕಡಿಮೆ ಆಗಿಬಿಡುತ್ತೆ ನೋಡಿ. ಆಮೇಲೆ ಸಿರಿಧಾನ್ಯದ ವಿಚಾರ, ವಿ ಆರ್ ರೈಸ್ ಶಾರ್ಟೇಜ್ ಸ್ಟೇಟ್, ನಾವು ರೈಸೇ ಪ್ರೊಡ್ಯೂಸ್ ಮಾಡಲ್ಲ. ಈಗ ಶುಗರ್ ಎಕ್ಸ್ಪೋರ್ಟ್ಸ್ನ ನಿಲ್ಲಿಸಿದ್ರು, ಯಾಕೆ? ಶುಗರ್ ಶಾರ್ಟೇಜ್ ಆಯಿತು ಅಂತ. ಬಟ್ ಎಲ್ಲಿ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ವಿ? ಮಾಡರ್ನೈಸೇಷನ್ಗೆ ಏನು ಮಾಡಿದ್ವಿ? ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಗೌರ್ಮೆಂಟ್ ಅನ್ನೋದೊಂದು ಆ ರೀತಿಲಿ ಮಾಡಿದ್ರೆ ಹಣದ ಹರಿವು ಚೆನ್ನಾಗಿರುತ್ತೆ. ಈಗ ನಾವು ನೋಡ್ತಾ ಇರೋದು ಹರಿವಿಗೆ ಡ್ಯಾಮ್ಸ್ ಬೇಕು, ಅದಕ್ಕೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಬೇಕು, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗೆ ಹ್ಯೂಜ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬೇಕು. 47ರಿಂದ 81ರವರೆಗೂ IDBI ಇತ್ತು, SIDBI ಇತ್ತು. ಈಗ ಅದಕ್ಕಿಂತ 100ರಷ್ಟು ದೊಡ್ಡ ಬ್ಯಾಂಕ್ ಬೇಕು. ಮೇಡಮ್ ಅನೌನ್ಸ್ ಮಾಡಿದ್ದಾರೆ 50 years ಟೆನರ್ ಲೋನ್ಸು ಕೊಡ್ತೀವಿ ಅಂತ. ಬಹಳ ಇಂಟೆಲಿಜೆಂಟ್ ಮೂವ್. ಯಾಕೆಂದರೆ ಫಿಸ್ಕಲ್ ಡಿಫಿಸಿಟ್, ಫಿಸ್ಕಲ್ ಮ್ಯಾನೇಜ್ಮೆಂಟ್ಗೆ ನೀವು 10 ವರ್ಷ 10,000 ರೂಪಾಯಿ EMI ಕಟ್ಟೋರು 50 ವರ್ಷ 1,000 ಕಟ್ಟಿದ್ರೆ ನಿಮ್ಗೆ 9,000 ರೂಪಾಯಿ ಫ್ಲೋ ಫೇವರ್ ಆಗುತ್ತೆ, ಇಂಡಸ್ಟ್ರಿ ಡೆವಲಪ್ ಆಗುತ್ತೆ, ಪ್ರೊಡಕ್ಟಿವಿಟಿ ಬರುತ್ತೆ.
ಆ ನಿಟ್ಟಿನಲ್ಲಿ ನೋಡಿದ್ರೆ ಅಲ್ಲ ಅದು ಸ್ವನಿಧಿಲಿ ವಿಶ್ವಕರ್ಮ ಯೋಜನೆಯಲ್ಲಿ ಈ ಥರದ್ದನ್ನ ಭಾಳ ಇಂಪಾರ್ಟೆಂಟ್ ಆಗಿ ನೋಡಬೇಕು. ಒಂದು ರೈತರದ್ದು ಮತ್ತು ಒಟ್ಟು ನಮ್ಮದು ಫಾರ್ಮರ್ಸು 80% ಇದ್ದಿದ್ದು ನಾವು ಕಡಿಮೆ ಆಗ್ತಾ ಇವತ್ತು 60%ಗೆ ಬಂದಿದ್ದೀವಿ. ಇವತ್ತು ಫಸಲ್ ಬಿಮಾ ಯೋಜನೆ ಇರ್ಬೋದು, ರೈತರಿಗೆ ಕೊಡ್ತಾ ಇರೋದು ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು. ಈ ರೀತಿಯಿಂದ ಮಾಡೋದ್ರಿಂದ ಈಗ ಒಂದು ಅವರಿಗೆ ಸೆಲ್ಫ್ ಸಸ್ಟೈನ್ ಆಗುವಷ್ಟು ಅವ್ರಿಗೆ ಒಂದಷ್ಟು ಬಜೆಟ್ ಸಿಕ್ಕಿದ್ರೆ ದೇ ಕ್ಯಾನ್ ಸ್ಟೇ ಇನ್ ದೇರ್ ವಿಲೇಜಸ್ ಓನ್ಲಿ. ನಮ್ಮದು ನಮ್ದು ಭಾಳ ವಿಶೇಷವಾಗಿ ಯಾವಾಗಲೂ ನೋಡೋದು ನಾವು ಬಜೆಟನ್ನು ಅನಲೈಸ್ ಮಾಡೋದು ಪೂರ್ತಿ ಸಿಟಿ ಓರಿಯೆಂಟೆಡ್, ಅಂದರೆ ನಮ್ಮ ಇನ್ಫ್ರಾಸ್ಟ್ರಕ್ಚರಿಗೆ ನಮಗೇನು ಸಿಗ್ತಾ ಇದೆ ಅಂತ. ಆದರೆ ನಾವು ಇರೋ ಅಂತಹ ನಮ್ಮ ರೈತರನ್ನ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರೋವಂಥವ್ರನ್ನ ಅಲ್ಲಲ್ಲೇ ಉಳಿಸ್ಕೊಳ್ಳೋ ಅಂಥದ್ದನ್ನು ಹೆಚ್ಚು ಒತ್ತನ್ನು ಕೊಡ್ತಾ ಹೋದರೆ ಮಾತ್ರ ಅವರು ಅಲ್ಲೇ ಉಳಿತಾರೆ ಅಂತ. ಈ ಲಾಸ್ಟ್ 9-10 ವರ್ಷದಲ್ಲಿ ಈ ಮೈಗ್ರೇಷನ್ ಆಫ್ ಪೀಪಲ್ ನಮ್ಮಂಥ 2-3 ಟೈರು ಸಿಟೀಸಿಂದ ಮೆಟ್ರೋಪಾಲಿಟನ್ ಸಿಟೀಸಿಗೆ ಅದನ್ನು ಬರದೇ ಇರೋ ರೀತಿಲಿ ಏನಾಗಬೇಕು ಅನ್ನೋವಂಥದ್ದನ್ನು ಭಾಳ ವಿಶೇಷವಾಗಿ ನೋಡ್ತಾ ಇದ್ದೀವಿ. ಅಂದರೆ ಫಾರ್ಮರ್ಸಿಗೆ ಬೇಕಾಗಿರೋವಂಥದ್ದು ನೇರವಾಗಿ ಅವರಿಗೆ ಫಸಲ್ ಬಿಮಾ ಯೋಜನೆ ಅಡಿಲಿ ಅದನ್ನೇ ನೋಡ್ತಾ ಇದ್ದೆ ನಾನು. 4 ಕೋಟಿ ರೈತರಿಗೆ ಇವತ್ತು ಅನುಕೂಲ ಆಗಿದೆ. 4 ಕೋಟಿ ರೈತರಿಗೆ ಫಸಲ್ ಬಿಮಾ ಯೋಜನೆ ಅಡಿಲಿ. ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕರ್ನಾಟಕದಲ್ಲೇ 55 ಲಕ್ಷ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಸಿಗ್ತಾ ಇರೋವಂಥದ್ದು. ಈ ಥರದ್ದು ಭಾಳ ಒಂದೊಂದು ಫ್ಯಾಕ್ಟ್ರನ್ನು ಇಟ್ಕೊಂಡು ಈ ನಾವೇನು ಅಂತ್ಯೋದಯ ಅಂತ ಹೇಳ್ಕೊಂತ ಬಂದ್ವಿ, ಅದು ಇವತ್ತು ಕಣ್ಮುಂದೆ ಕಾಣ್ತಾ ಇದೆ ಅಂತ ಒಟ್ಟು ಅನಿಸ್ತಾ ಇರೋದು. ಇದೊಂದು ನನಗೊಂದು ಪ್ರಶ್ನೆ ಹೊರತು, ಯಾವಾಗಲೂ ಹೇಳ್ತಾರೆ ಬ್ಯಾಡ್ ಎಕನಾಮಿಕ್ಸ್ ಇಸ್ ಅ ಗುಡ್ ಪಾಲಿಟಿಕ್ಸ್, ಗುಡ್ ಎಕನಾಮಿಕ್ಸ್ ಇಸ್ ಅ ಬ್ಯಾಡ್ ಪಾಲಿಟಿಕ್ಸ್. ಹಳೆಯ ಕಾಲದಿಂದಲೂ ನಾವು ಕೇಳಿರ್ತಕ್ಕಂಥ. ಈಗ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಲಾಯಿತು ವಿಧಾನಸಭಾ ಚುನಾವಣೆ. ನಾನು ಪಾಲಿಟಿಕ್ಸ್ ಎಕನಾಮಿ ಎರಡೂ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ. ಬಟ್ ಲೋಕಸಭಾ ಚುನಾವಣೆಗೆ ಬಂದಾಗ ಗ್ಯಾರಂಟಿಗಳಿಂದಾಗಿ ವೋಟ್ ಹಾಕುವವರ ಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದು ನೋಡಿದಾಗ ನಿಧಾನವಾಗಿ ವಿಧಾನಸಭಾ ಚುನಾವಣೆಯ ನಂತರ ಅದು ಕಡಿಮೆ ಆಗ್ತಾ ಬರುತ್ತೆ. ಇವತ್ತು ನರೇಂದ್ರ ಮೋದಿಯವರು 9 ವರ್ಷಗಳಿಂದ ನಾನೊಂದು ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಒಂದು ಜನಪ್ರಿಯ ಘೋಷಣೆ ಅಂತ ತಗೊಳ್ಳೋಣ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಘೋಷಣೆಗಳನ್ನು ಮೋದಿ ಸರ್ಕಾರ ಮಾಡದಂತೆ ಕಾಣ್ತಾ ಇಲ್ಲ, ಚುನಾವಣೆಯ ಸಂದರ್ಭದಲ್ಲೂ ಮಾಡ್ತಾ ಇಲ್ಲ. ಇಸ್ ದಿಸ್ ಅ ಗುಡ್ ಪಾಲಿಟಿಕ್ಸ್ ಆರ್ ಅ ಬ್ಯಾಡ್ ಪಾಲಿಟಿಕ್ಸ್? ಅಂದರೆ ವೇರ್ ವಿ ಸ್ಟ್ಯಾಂಡ್, ಕರ್ನಾಟಕದ್ದು ಮಾಡೆಲನ್ನು ತೆಗೆದುಕೊಳ್ಳಿ, ಕೇಂದ್ರದ ಮಾಡೆಲನ್ನು ಕೂಡ ತೆಗೆದುಕೊಳ್ಳಿ. ಸರ್, ಕರ್ನಾಟಕದ ಮಾಡೆಲ್ಲು ಒಂದು 20% ಈ ಎಲೆಕ್ಷನ್ ಆದಮೇಲೆ ಅನಾಲಿಸಿಸ್ ಪ್ರಕಾರ ತಪ್ಪೇನೂ ಇಲ್ಲ. ಗ್ಯಾರಂಟಿ ಅನ್ನೋದು ನಾಮಪದ, ನಾಮನ್ಕ್ಲೇಚರ್ ನಾವು ಕೊಟ್ಟಿರೋದು. ಓಕೆ, ಇಟ್ ಈಸ್ ಅ ಫ್ಲೋ ಟು ದಟ್ ಎಕ್ಸ್ಟೆಂಟ್ ದಟ್ ಮ್ಯಾನ್ಸ್ ಎಕ್ಸ್ಪೆಂಡಿಚರ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಖರ್ಚಿನ ಕೆಪಾಸಿಟಿ. ಬಟ್ ನರೇಂದ್ರ ಮೋದಿ ಸರ್ಕಾರ ಕಾಲದ ತಗಾದೆಯ ತಕ್ಕಂತೆ ಬಂದಿದ್ದು ಬಹಳ ಒಳ್ಳೆಯದಾಯಿತು. ಗ್ಯಾಸ್ ಪ್ರೈಸಸ್ ನೋಡಿ, ಯಾವಾಗ ತಡಿಲಿಕ್ಕಾಗಲ್ವೋ ಆವಾಗ ಜಾಸ್ತಿ ಮಾಡಿದ್ದಾರೆ. ಇನ್ನೇನು ನಮಗೆ ಬೇರೆ ದಾರಿ ಇಲ್ಲ. ಅಂದರೆ ಯಾವಾಗ ನಾವು ಕಡಿಮೆ ಕೊಡ್ಬೋದು ಇನ್ಸ್ಟೆಂಟಾಗಿ ಕಡಿಮೆ ಮಾಡಿದ್ದಾರೆ. ಜಾಗತಿಕ ಫ್ಲಕ್ಚುಯೇಷನ್ ಅಲ್ಲ, ಅದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಮಾಡ್ತಾ ಇರಲಿಲ್ಲ. ನಿಮಗೆ ನೆನಪಿದ್ರೆ ಒಮ್ಮಿಂದೊಮ್ಮೆ ಇಂದಿರಾ ಗಾಂಧಿಯವರು 10 ರೂಪಾಯಿ 50 ಪೈಸಾ ಜಾಸ್ತಿ ಮಾಡಬೇಕಾಯ್ತು ಪೆಟ್ರೋಲ್. ಅಂದರೆ ಈಗ ನಮ್ಮ ಸ್ಥಿತಿ ಅದೇ ಇದೆ, ಅದಿಮಿಟ್ಟುಕೊಂಡಿದ್ದೀವಿ. ಫ್ಲೋಗೆ ಅನುಕೂಲ ಆಯಿತು. ಈಗ ಎಲೆಕ್ಷನ್ನಾಗಿ ಬರೋ ಫಸ್ಟ್ ಬಜೆಟಲ್ಲಿ ಗ್ಯಾರಂಟಿ ಗ್ಯಾಸ್ ಬಗ್ಗೆ ಕಡಿಮೆ ಆಗುತ್ತೆ, ಪೆಟ್ರೋಲ್ ಬಗ್ಗೆ ಜಾಸ್ತಿ ಆಗುತ್ತೆ. 100% ಗ್ಯಾರಂಟಿ ಒಂದು. ಅಥವಾ ನಡುವೆನೇ ಎಲ್ಲ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನೀಸ್ ಸೇರಿಕೊಂಡು ಡಿಸೈಡ್ ಮಾಡ್ಬೋದು. ಬಟ್ ಆಯಿಲ್ ಪ್ರೈಸ್ ಯಾವಾಗ ಜಾಸ್ತಿ ಆದರೂ ಯಾವುದೇ ರಾಜಕೀಯ ನಿಯೋಗತ್ವ ಇರೋ ರಾಜ್ಯಗಳು ಅಪೋಸ್ ಮಾಡಲ್ಲ. ಯಾಕೆಂದರೆ ಅಲ್ಲಿ ಎಷ್ಟು ಜಾಸ್ತಿ ಆದರೆ ಇವ್ರಿಗೆ ಅಷ್ಟು ತೆರಿಗೆ ಜಾಸ್ತಿ. ಬಟ್ ಅದು ಒಂದು, ಈ ಹಳೆಯ ಕಾಲದಲ್ಲಿ ಬ್ಲಡ್ ಪ್ರೆಷರ್ ಇದ್ದರೆ ಜಿಗಣೆ ಇಟ್ಬಿಡೋರಂತೆ ಮೈಯಲ್ಲಿ, ಒಂದಷ್ಟು ರಕ್ತ ತೆಗಿಲಿ ಅಂತ. ಈ ಪೆಟ್ರೋಲು, ವಾಟರು, ಎಲೆಕ್ಟ್ರಿಸಿಟಿ, ಈ ಕಡಿಮೆ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕೋದು ನಿಮಿಷಕ್ಕೂ ಕೋಟ್ಯಾಂತರ ರೂಪಾಯಿ ಹರಿದು ಬರುತ್ತೆ ಸರ್ಕಾರಕ್ಕೆ. ಸೊ ಅದರಿಂದ ತುಂಬ ಕಟ್ಟಕಡೆಯ ಮನುಷ್ಯ, ಒಂದು ಮೊಪೇಡ್ ಯೂಸ್ ಮಾಡೋವನಿಗೆ ತೊಂದರೆ ಆಗ್ಬೋದೇ ಹೊರತು, ಒಂದು 100cc ಸ್ಕೂಟ್ರ್ ಯೂಸ್ ಮಾಡೋವನಿಗೆ ತೊಂದರೆ ಆಗ್ಬೋದೇ ಹೊರತು, ಕಾರ್ ಯೂಸ್ ಮಾಡೋವನಿಗೆ ಬೇಜಾರೇ ಆಗಲ್ಲ. ಬಟ್ ಅವನಿಂದನೇ ಜಾಸ್ತಿ ದುಡ್ಡು ಬರೋದು ನಿಮಿಷಕ್ಕೂ. ಬಟ್ ಮ್ಯಾನೇಜ್ಮೆಂಟ್ ವೈಸ್ ಈ ಸರ್ಕಾರ, ವೆದರ್ ಇಟ್ ಈಸ್ ಪ್ರಾಂಗ್ಡ್ ಬೈ ನರೇಂದ್ರ ಮೋದಿ, ಇನ್ಸ್ಟಿಗೇಟೆಡ್ ಬೈ ನರೇಂದ್ರ ಮೋದಿ, ಇನ್ಸ್ಟ್ರಕ್ಟೆಡ್ ಬೈ ನರೇಂದ್ರ ಮೋದಿನೋ ಇಲ್ವೋ ಗೊತ್ತಿಲ್ಲ. ನನ್ನ ಪ್ರಕಾರ ದೇರ್ ಇಸ್ ನೋ ಇಂಟರ್ಫಿಯರೆನ್ಸ್ ಫ್ರಮ್ ನರೇಂದ್ರ ಮೋದಿ ಆನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್.
ಕಾರ್ಯಾಂಗ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ರಾಜ್ಯಾಂಗ ಇನ್ಸ್ಟ್ರಕ್ಷನ್ ಸರಿಯಾಗಿ ಕೊಡ್ತಾ ಇದೆ. ಬಟ್ GST ಲೆವೆಲಲ್ಲಿ ಸೆಂಟ್ರಲ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಸಾಧಾರಣವಾಗಿ ಇಂಡೈರೆಕ್ಟ್ ನಾನು ಟ್ಯಾಕ್ಸ್ ಕೇಳೋದು ನೋಡಿ, ಈಗ ಕರೋನಾ ಸಂದರ್ಭದಲ್ಲಿ ಸರ್ಕಾರಗಳು ಸ್ಪೆಂಡ್ ಮಾಡ್ತಕ್ಕಂಥದ್ದು ಅನಿವಾರ್ಯ ಇತ್ತು, ಜನರಿಗೆ ತಲುಪಿಸ್ಬೇಕಾಗಿರ್ತಕ್ಕಂಥ, ಯಾಕಂದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿತ್ತು. ಈಗ ನಿಧಾನವಾಗಿ ನಾವು 3-4 ವರ್ಷದಲ್ಲಿ ಒಂದು ಫಿಸ್ಕಲ್ ಕನ್ಸಾಲ್ಟೇಷನ್ ನೋಡ್ತಾ ಇದ್ದೀವಿ, ಫಿಸ್ಕಲ್ ಡೆಫಿಸಿಟ್ನ ಪ್ರಮಾಣ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇವತ್ತೇ ರಿಪೋರ್ಟ್ ಬಂತು, 1,72,000 ಕೋಟಿ ಲಾಸ್ಟ್ ಕ್ವಾರ್ಟರ್ನಲ್ಲಿ GST ಕಲೆಕ್ಷನ್ ಆಗ್ತಕ್ಕಂಥದ್ದು ಜನವರಿಯಲ್ಲಿ. ಆ ದೃಷ್ಟಿಯಿಂದ ನೋಡಿದಾಗ ನ್ಯಾಚುರಲಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಒಂದು ರೀತಿಯಾಗಿರ್ತಕ್ಕಂಥ ಟೆಂಪ್ಟೇಷನ್ ಇರುತ್ತೆ. ಚುನಾವಣೆ ಸಂದರ್ಭದಲ್ಲಿ ಏನಾದರೂ ಒಂದು ಘೋಷಣೆ ಮಾಡೋಣ, ಇನ್ನಷ್ಟು ವೋಟ್ ತೆಗೆದುಕೊಳ್ಳೋಣ. ನಾನು ಕೇಳ್ತಾ ಇರೋ ಪ್ರಶ್ನೆ, ಇದನ್ನು ಮಾಡದೇ ಕೂಡ ದಿಸ್ ಈಸ್ ಆಲ್ಸೋ ಎ ಪಾಲಿಟಿಕ್ಸ್. ಮೋದಿಯ ವೋಟರ್ಸನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ಮೇ ನಾಟ್ ಬಿ. ಯಾಕೆಂದರೆ 70% ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕೊಡಲಿಲ್ಲ ಅನ್ನೋದು ಒಂದಿರುತ್ತೆ. ಬಟ್ ನೋಡಿ, ಇವತ್ತು ಕೊಡ್ತೀನಿ ಅಂತ ನಾಳೆ ಕೊಡಲಿಲ್ಲ ಅನ್ನೋದು ಟೆನ್ಷನ್ ಬೇಡ ಅನ್ನೋ ರೀತಿಯಲ್ಲಿ ನೀವು ಹೇಳೋದು ಗುಡ್ ಪಾಲಿಟಿಕ್ಸ್. ಖರ್ಚಿಗೆ ಈಗ 1,72,000 ಕೋಟಿ GST ಕಲೆಕ್ಷನ್ನು ಅರುಣ್ ಜೇಟ್ಲಿ ಅವರು ಅನೌನ್ಸ್ ಮಾಡಿದಾಗ ವಿ ವಿಲ್ ಟಚ್ 2 lakh crores ವೆರಿ ಫಾಸ್ಟ್. ನಮ್ಮ ಜನಸಂಖ್ಯೆ 140 ಕೋಟಿ, ನಾವು ವಸೂಲಿ ಮಾಡ್ತಾ ಇರೋ ತೆರಿಗೆ 1,75,000 ಕೋಟಿ. ಅಂದರೆ ಸಾಧಾರಣವಾಗಿ ಗವರ್ನರ್ ಇರ್ಬೋದು, ಒಬ್ಬ ಭಿಕ್ಷುಕ ಇರ್ಬೋದು, ಒಂದು ಸೋಪ್ ತೊಗೊಂಡ್ರೆ ಕಟ್ಟಬೇಕಾಗಿರೋ ತೆರಿಗೆ ಅಷ್ಟೇ. ಆದರೆ ಅವ್ರಿಗೆ ಹೊರೆ ಆಗಲ್ಲ, ಇವ್ರಿಗೆ ಹೊರೆ ಆಗುತ್ತೆ. ಇಲ್ಲಿ ಬ್ಯಾಲೆನ್ಸಿಂಗ್ ಎಫೆಕ್ಟ್ ಇರುತ್ತೆ. ಖಂಡಿತವಾಗ್ಲೂ ಏಪ್ರಿಲ್ ಮೇ ಅಷ್ಟೊತ್ತಿಗೆ ನಾವು 2 ಲಕ್ಷ ದಾಟ್ಬಿಡ್ತೀವಿ. 185, 190 ಅಂತೂ ಡೆಫಿನೆಟ್ ದಾಟ್ತೀವಿ. ಜಾಸ್ತಿ ಜನ ತೆರಿಗೆ ವ್ಯಾಪ್ತಿಗೆ ಬರ್ತಾ ಇದ್ದಾರೆ. ಹರಿವು ಜಾಸ್ತಿ ಆಗುತ್ತೆ. ಹರಿವು ಜಾಸ್ತಿ ಆದಷ್ಟು ಮೊದಲು ಮ್ಯಾಟ್ರಿಕ್ಸ್ ಏನಿತ್ತು, ಕ್ಯಾಲ್ಕುಲೇಷನ್ಸ್ ಏನಿತ್ತು, ಜಾಸ್ತಿ ಜನ ಬಂದರೆ ಕಡಿಮೆ ತೆರಿಗೆ ಮಾಡೋಣ ಅಂತ. ಈಗ ಪರಿಸ್ಥಿತಿ ಹಾಗಿಲ್ಲ. ಒಂದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಬೇಕು ಅಂದರೆ ಸಾವಿರಾರು ಕೋಟಿ ರೂಪಾಯಿ ಹಣ ಹಾಕಬೇಕು. ಸೊ ಜಾಸ್ತಿ ಜನ ಮಾಡರೇಟ್ ಲೆವೆಲ್ ಟ್ಯಾಕ್ಸ್ ಕಟ್ಟಲೇಬೇಕು. 60 = 100 ಅಂತ ಒಂದೇ ಹೇಳಬೇಕು. ಒಂದು ನಿಮಿಷ ಸರ್. ಮುರಳೀಧರ್ ಸರ್, ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಯಾವ ವಲಯಗಳಲ್ಲಿ ಗಮನ ಹರಿಸಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ರಿ. ಇದರ ಜೊತೆಗೆ ನನಗೆ ಯಾವಾಗಲೂ ಅನಿಸೋದು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಯಾವಾಗಲೂ ಒಂದು ಅಂದುಕೊಂಡ ಮಟ್ಟಕ್ಕೆ ಹೋಗೋದಿಲ್ಲ ಅಂತ ಪ್ರತಿ ಬಾರಿಯೂ ಕೂಡ. ಹೌದು. ಈಗ ನೋಡಿ, ಫ್ಲಾಸ್ ಆ್ಯಂಡ್ ಪ್ರೋಸ್ ಆ್ಯಂಡ್ ಕಾನ್ಸ್ 3 ನೋಡಬೇಕು, ಬರೀ ಪ್ರೋಸ್ ಆ್ಯಂಡ್ ಕಾನ್ಸ್ ಅಲ್ಲ. ಈಗ ನಾನು 1000 ಜನಕ್ಕೆ ಕೊಬ್ಬರಿ ಚಿಪ್ನಿಂದ ಪೌಡ್ರ್ ಮಾಡಿ ಬಟನ್ ಮಾಡೋದು, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತೀನಿ ಅಂದರೆ ಅದರಲ್ಲಿ ಬರೋ ಜನ ನೈಜವಾಗಿ ಬಂದಿರಬೇಕು, ನಿಜವಾದ ಆಕಾಂಕ್ಷೆಯಿಂದ ಬಂದಿರಬೇಕು. ಆಮೇಲೆ ನಿಜವಾಗ್ಲೂ ಪಾರ್ಟಿಸಿಪೇಟ್ ಮಾಡಬೇಕು. ಒಂದು MLA ಕಳಿಸ್ತಾ ಅಂತ ಬರಬಾರ್ದು, ಅಥವಾ ಒಂದು ಟಾರ್ಗೆಟ್ ಮೀಟ್ ಮಾಡಲಿ ಅಂತ ಒಂದು 50 ಜನ ಕೂರಿಸ್ಬಾರ್ದು. ಅದಾದ ಮೇಲೆ ಅವರಿಗೆ ಕೆನರಾ ಬ್ಯಾಂಕಲ್ಲಿ ಆ ಸ್ಕೀಮ್ ಇದೆ. ಅದಾದಮೇಲೆ ಅವ್ರಿಗೊಂದು ಕಿಟ್ಟೇ ಕೊಡ್ತಾರೆ, ಟೋಟಲ್ ಮೆಷಿನರಿ ಅದೆಲ್ಲ. ಬಟ್ ಅದಾದಮೇಲೆ ಕೈ ಬಿಟ್ಬಿಡ್ತಾರೆ. ಸಿ ವಾಟ್ ಹ್ಯಾಪನ್ಸ್ ಹಿಯರ್ ಈಸ್, ಸಪೋಸ್ ಯಾರಿಗೋ ಒಬ್ಬ ಟೊಮೆಟೊ ಬೆಳೆಗಾರನಿಗೆ ಬೆಲೆ ಬರ್ತಾ ಇಲ್ಲ ಅಂತ ಅವ್ರಿಗೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.